ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನೇನು ಇಲ್ಲಿ ಲೋಹಿತು ಸಿಗಾಕೊಂತಿನ ಟೆನ್ಷನಿಂದ ಇರ್ತಾಳೆ. ಯಾಕೆಂದರೆ ಇಲ್ಲೆಲ್ಲ ಕೇಳ್ತಾ ಇರ್ತಾನೆ ಸತ್ಯಣ್ಣ ರಾಣಿಗೆ ಏನಾದರೂ ತೊಂದರೆ ಆಗಿದೆಯಾ ಏನು ಅಂತ ಅವಳು ಸೊಪ್ಕಿರೋದು ನೋಡಿ. ಸೊ ಫೈನಲಿ ಇನ್ನು ಇವ್ರು ಬೇರೆ ಮುನ್ಸ್ಕೊಂಡಿರ್ತಾರಲ್ವ ಸರಳ ಅವರು. ಹಾಗಾಗಿ ಏನಾದರೂ ಮಾಡಿಕೊಡೋಣ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಏನು ಮಾಡಬೇಕು ಅಂತ. ಲೋಹಿತ್ ಇತ್ಕೊಂಡು ಅಪ್ಪ ಅವತ್ತು ಹೊರಗಡೆ ಕೊಡಿಸಿದ್ರಲ್ಲ ನನಗೆ ಗೋಬಿನ, ಅದನ್ನು ಕೊಡಿಸಿ ಅಂತೇಳಿ ಮಾಡಿ ಅಂತ ಹೇಳ್ತಾಳೆ. ಅಯ್ಯೋ ಅದು ಚೆನ್ನಾಗಿರಲ್ಲ ಪುಟ್ಟಿ, ಅದೆಲ್ಲ ಹೊರಗಡೆ ತಿನ್ನೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ, ಬೇರೆದೇನಾದರೂ ಮಾಡ್ತೀನಿ ಅಂದಾಗ ಅಯ್ಯೋ ನೀವು ಮಾಡೋದು ನನಗೆ ಗೊತ್ತು ಹೇಳಿ ಅಪ್ಪ, ನೀವು ಉಪ್ಪಿಟ್ಟು ಮಾಡ್ತೀರಲ್ವಾ ಅಂತೇಳಿ ಹೇಳಿದಾಗ ಹೌದು ಉಪ್ಪಿಟ್ಟೆ ಮಾಡ್ತೀನಿ, ಆದರೆ ಸಖತ್ತು ಟೇಸ್ಟಿಯಾಗಿ ಮಾಡಿ ನಿಮಗೆ ಬಡಿಸ್ತೀನಿ ಅಂತ ಕೂಡ ಹೇಳ್ತಾರೆ ಸತ್ಯಣ್ಣ. ಸೊ ಇನ್ನು ರಾಣಿನ ನೋಡಿ, ರಾಣಿ ಈ ಮಾಮನ ಹತ್ರ ಏನು ಮುಚ್ಚಿಡ್ತಿಲ್ವಲ್ಲ ನೀನು ಅಂತ ಕೇಳಿದಾಗ ರಾಣಿ ಇದ್ಕೊಂಡು ಫೀಲಿಂಗಲ್ಲಿ ಕೂತಿರೋದನ್ನ ಇವಳು ಲೋಹಿತ್ ಹಿಂಗೆ ಕೈ ಆಡಿಸ್ತಾ ಇರ್ತಾಳೆ ಹೇಳ್ಬೇಡ ಅಂತ. ಏಕೆಂದರೆ ಅವಳು ಪ್ರಾಮಿಸ್ ಮಾಡಿರ್ತಾಳಲ್ವ ಮನೆ ಬಿಟ್ಟು ಆಚೆ ಹೋಗ್ತೀನಿ ನೀನು ಬಾಗಿಲಿಂದ ಈಚೆ ಬಂದರೆ ಹೊರಗಡೆ ಅಂತ ಅದನ್ನು. ಸೊ ಫೈನಲಿ ಸತ್ಯಣ್ಣ ಟಿಫನ್ ಮಾಡೋಕ್ಕೆ ಅಂತ ಬಂದಿದ್ದಾರೆ ಈಗ. ಸೊ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೀನೂ ಬಂದಿದ್ದಾನೆ, ಜೊತೆಗೆ ಇಬ್ಬರು ಕೂಡ ಮಾಡಬೇಕು ಅಂತ ಎಲ್ಲ ಸೇರಿಕೊಂಡು ಮಾಡ್ತಾ ಇರ್ತಾರೆ. ಸೀನಾ ಅಕ್ಕಪಕ್ಕ ಮನೆಯವರೆಲ್ಲ ಗಮ್ ಅಂತ ಇದ್ದರೆ ಏನು ಇಷ್ಟೊಂದು ಗಮ್ ಅಂತ ಇದೆ ಅಂತೇಳಿ ಬಂದು ನೋಡ್ಬೇಕಣೋ, ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಮಾಡ್ತೀನಿ ಅಂತೇಳಿ ಮಾಡ್ತಾ ಇರ್ತಾರೆ. ಸೊ ಇನ್ನೇನು ಎಲ್ಲ ಹೆಚ್ಚಾಕ್ಬಿಟ್ಟು ತರಕಾರಿಗಳನ್ನೆಲ್ಲ, ಸೊ ಇನ್ನು ಈರುಳ್ಳಿ, ಹಸಿಮೆಣ್ಸಿಕಾಯಿ, ಟೊಮೊಟೊ ಎಲ್ಲ ಹಚ್ಚಾಕಿ ಇನ್ನೇನು ಉಪ್ಪಿಟ್ಟು ರೆಡಿ ಮಾಡಿಬಿಟ್ರು. ರೆಡಿ ಮಾಡಿ ಬನ್ನಿ ಮಕ್ಕಳ ಊಟ ಮಾಡಿ ಅಂತೇಳಿ ಕರಿತಾ ಇರ್ತಾರೆ. ಇನ್ನೆಲ್ಲರೂ ಕೂಡ ಇಡಬೇಕಲ್ವ. ಸರಳ ಬಾಗ್ಲತ್ರ ನಿಂತ್ಕೊಂಡು ಅಲ್ಲ ಇವರು ನನ್ನ ಮರ್ತೇ ಬಿಟ್ರಲ್ಲ, ಬರೀ ಮಕ್ಕಳಿಗೆ ಇಡ್ತಾ ಇದ್ದಾರೆ, ಅವರೇ ಊಟ ಮಾಡ್ತಿದ್ದಾರೆ, ಹೆಂಡ್ತಿ ಮನೇಲಿ ಇದ್ದಾಳೆ ಅನ್ನೋದು ಕೂಡ ಅವ್ರಿಗೆ ನೆನಪಿಲ್ಲ. ಎಷ್ಟು ಹೊಟ್ಟೆ ಹಸ್ತಿದೆ ಗೊತ್ತಾ, ಬೆಳಗಿಂದ ಏನೂ ತಿಂದಿಲ್ಲ ನಾನು, ತುಂಬ ಹಶ್ವಾಗ್ತಿದೆ ನನಗೆ. ಸೊ ಅವ್ರು ಮಾತ್ರ ಎಲ್ಲ ಊಟ ಮಾಡ್ತಿದ್ದಾರೆ, ನಾನು ಕರಿತಾನೆ ಇಲ್ಲ ಅಂತ ತುಂಬ ಫೀಲ್ ಮಾಡ್ಕೊತಾಳೆ. ಯಾಕೆಂದರೆ ಮುನ್ಸ್ಕೊಂಡಿದ್ದಾಳಲ್ವ ಅಡುಗೆ ಮಾಡ್ದಂಗೆ ಹೇಳ್ಬಿಟ್ಟು. ಸೊ ಇನ್ನೇನು ಎಲ್ಲರೂ ತಿನ್ನೋಕೆ ಶುರು ಮಾಡ್ತಾರೆ ಮಕ್ಕಳು. ರಾಣಿ ಕೂಡ ಬಾಯಲ್ಲಿ ತುತ್ತಿಡ್ತಾಳೆ. ತುತ್ತಿಟ್ಕೊಂಡ ತಕ್ಷಣ ಅಲ್ಲಿ ಯಾರಾದರೂ ನೋಡಬೇಕಲ್ವ ಹೇಗಿದೆ ಟೇಸ್ಟು ಅಂತ ಹೇಳ್ಬಿಟ್ಟು ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಸೀನಾ ಹೇಳ್ತಾನೆ. ಸೊ ಇನ್ನೇನು ಇವಳು ತುಂಬ ಫೀಲಿಂಗಲ್ಲಿರೋದು ನೋಡಿ ಮತ್ತೆ ಕೇಳ್ತಾನೆ ಇರ್ತಾರೆ ಸತ್ಯಣ್ಣ ಏನಾಗಿದೆ ಅಂತ. ಏನು ಹೇಳೋದಿಲ್ಲ ಅವಳು. ಒಂದು ಕಡೆ ಬಂದು ಇನ್ನೊಂದು ಕಡೆ ಬಂದು ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಏನು ಚಿಂತೆ ಆಗ್ತಿದೆ ಅವಳಿಗೆ, ಅಂದರೆ ಪ್ರಾಮಿಸ್ ಮಾಡಿದ್ನಿ ಮನೆ ಬಿಟ್ಟು ಹೋಗಬೇಕಲ್ಲ ಅಂತ ಹೇಳ್ಬಿಟ್ಟು. ಇನ್ನಲ್ಲಿ ಚಂದು ಬರ್ತಾನೆ. ರಾಣಿ ಇಷ್ಟೊಂದು ಬೇಜಾರಾಗಿರಬೇಡ ಕಣೆ, ನೀನು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏಕೆಂದರೆ ಲೋಹಿತ್ಗೆ ಪ್ರಾಮಿಸ್ ಮಾಡಿದ್ದೀನಿ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ನೀನು ಅಂತ ಅಂದ್ಕೊಂಡಿದ್ಯಾ. ಸೊ ನಮ್ಮಮ್ಮ ಏನೋ ಮನೆ ಬಿಟ್ಟು ಆಚೆ ಹೋಗಿಲ್ವಲ್ಲ, ಹಾಗಾಗಿ ನೀನೇನು ಹೋಗೋ ಅವಶ್ಯಕತೆ ಇಲ್ಲ. ಅಮ್ಮ ಏನಾದರೂ ಮನೆ ಬಿಟ್ಟು ಆಚೆ ಹೋಗಿದ್ರೆ ನೀನು ಕೂಡ ಆಚೆ ಹೋಗಬೇಕಿತ್ತು, ಪ್ರಾಮಿಸ್ ಮಾಡಿದ್ದಕ್ಕೂ ಒಂದು ಇದಿತ್ತು. ಸೊ ಹಾಗಾಗಿ ನೀನೇನು ಹೋಗಬೇಡ ಕಣೆ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ ಅಂತ ಚಂದು ಹೇಳ್ತಾನೆ. ರಾಣಿ ಇದ್ಕೊಂಡು ಆದರೆ ಪ್ರಾಮಿಸ್ ಮಾಡಿದ್ದೀನಲ್ಲ ಚಂದು, ಅದೇಗಿದೆ ಇದು ಮಾಡೋಕ್ಕಾಗುತ್ತೆ ಅಂದಾಗ ನೋಡು ನೀನು ದಯವಿಟ್ಟು ಹೋಗಬೇಡ ಅಂತ ಕೂಡ ಹೇಳ್ತಾನೆ ಚಂದು. ಸೊ ಫೈನಲಿ ಅಲ್ಲಿಗೆ ಲೋಹಿತ್ ಬರ್ತಾಳೆ. ಎಲ್ಲ ಕಡೆ ತೇಜುನ ಮನೆ ತೋರಿಸ್ಕೊಂಡು ಬಂದಿರ್ತಾಳೆ. ಇಲ್ಲಿ ಬಂದ್ಬಿಟ್ಟು ಇದು ನಂದು ನಮ್ಮ ಅಣ್ಣನ ರೂಮು ಅಂತ ಹೇಳ್ತಾಳೆ. ಮತ್ತು ಒಬ್ಬೊಬ್ರಿಗೊಂದು ರೂಮ್ ಇಲ್ವಾ ಅಂತ ತೇಜು ಕೇಳಿದಾಗ ನಮ್ಮಿಬ್ಬರಿಗೂ ಶೇರಿಂಗಲ್ಲಿ ಕೊಟ್ಟಿದ್ದಾರೆ ರೂಮು ಅಂದಾಗ ರಾಣಿದು ಎಲ್ಲಿದೆ ರೂಮು ಅಂತ ತೇಜು ಕೇಳ್ತಾನೆ. ರಾಣಿಗೆ ಯಾವ ರೂಮೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಸೊ ಎಲ್ಲಿದೆ ಅವಳು ಎಲ್ಲಿ ಮಲ್ಕೋತಾಳೆ ಅಂತ ತೇಜು ಕೇಳ್ತಾನೆ. ಪಾಪ ಅವಳು ಫೀಲಿಂಗಿಂದ ನಿಂತಿರ್ತಾಳೆ ಅಷ್ಟೇನೆ. ಸೊ ಇನ್ನೇನು ಹೊರಗಡೆ ಬಂದು ಇವಾಗ ರೂಮ್ನ ಅವಳು ಮಲ್ಕೊಳ್ಳೋ ಪ್ಲೇಸ್ನ ತೋರಿಸ್ಬೇಕು. ಎಲ್ಲಿದೆ ಅಂದಾಗ ಇಲ್ಲಿ ಬಂದ್ಬಿಟ್ಟು ಪ್ಯಾಸೇಜಲ್ಲಿ ತೋರಿಸ್ತಾರೆ. ತೋರಿಸಿದ ತಕ್ಷಣವೇ ಆಗ ತುಂಬ ಬೇಜಾರಾಗುತ್ತೆ. ರಾಣಿ ನಿಂಗೆ ಬೇಜಾರಾಗಲ್ವ ಇಲ್ಲಿ ಮಲ್ಕೊಂಡಾಗ ಅಂತ ತೇಜು ಕೇಳ್ತಾನೆ. ಇಲ್ಲ ನನಗೇನು ಬೇಜಾರಾಗಲ್ಲ ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾಳೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹೊರಗಡೆ ಅಂತ. ಸೊಳ್ಳೆ ಕಚ್ಚಲ್ವ ನಿನಗೆ ಅಂತ ಕೇಳಿದಾಗ ಸೊಳ್ಳೆ ಕಚ್ಚಿದ್ರು ಕೂಡ ಸೊ ಫೈನಲಿ ಅವಳು ಜೈಲಲ್ಲಿ ಇದು ಬಂದವಳಲ್ಲ ಅಂತ ಹೇಳಕ್ಕೆ ಹೋಗ್ತಾಳೆ. ಅಷ್ಟರಲ್ಲೇ ಚಂದು ತಡೆದ್ಬಿಟ್ಟು ಆಮೇಲೆ ಮ್ಯಾನೇಜ್ ಮಾಡ್ತಾನೆ ತೇಜು ಹತ್ರ. ಅದೇನು ಗೊತ್ತಾ, ಅವಳಿಗೆ ಹೊರ್ಗಡೆ ಮಲಗೋದೇ ತುಂಬ ಖುಷಿ, ಮತ್ತು ಬೆಳಗಿನ ರಾತ್ರಿ ಎಲ್ಲ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅವಳು ಹೊರ್ಗಡೆನೇ ಮಲ್ಕೋತಾಳೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾನೆ. ಚಂದು ಮ್ಯಾನೇಜ್ ಮಾಡ್ತಾನೆ. ರಾಣಿ ಕೂಡ ಹಾಗೆ ಹೇಳ್ತಾಳೆ. ಹೌದು ತೇಜು, ಏನು ಗೊತ್ತಾ ಬೆಳ್ದಿಂಗಳು ಬೆಳಕು ತುಂಬ ಚೆನ್ನಾಗಿ ತಣ್ಣ ಗಾಳಿ ಬರ್ತಾ ಇರುತ್ತೆ ಅಂದಾಗ ತೇಜು ಇದ್ಕೊಂಡು ನಾನು ಒಬ್ಬನೇ ರೂಮಲ್ಲಿ ಮಲ್ಕೊಂಡಿರ್ತೀನಿ, ಇನ್ಮೇಲೆ ನಾನು ಕೂಡ ಬಂದು ಇದೇ ರೀತಿ ಪ್ಯಾಸೇಜಲ್ಲಿ ಮಲ್ಕೋತೀನಿ ಅಂತೇಳಿ ಫ್ರೆಂಡ್ಶಿಪ್ ಮಾಡ್ತಾರೆ 3 ಜನ ಕೂಡ. ಸೊ ಇವಳೊಬ್ಳು ಮಾತ್ರ ಒಂಟಿಯಾಗಿ ನಿಂತಿರ್ತಾಳೆ. ನನ್ನ ಮಾತ್ರ ಸೇರಿಸ್ಕೊಳ್ಳಲ್ವ ಅಂತ ಲೋಹಿತ್ ಕೇಳ್ತಾಳೆ. ನೀನು ಸುಮ್ಮನೆ ಮುನ್ಸ್ಕೊಂಡು ನಿಂತಿದ್ಯಾ, ಹಾಗಾಗಿ ಸುಮ್ಮನೆ ಇದ್ವಿ ಅಂತ ಚಂದು ಹೇಳ್ತಾನೆ. ಇನ್ನು ಇಲ್ಲಿ ಇವಾಗ ರಾಣಿನ ಕ್ಷಮಿಸು, ಏಕೆಂದರೆ ಹೋಗಿಲ್ವಲ್ಲ ಅವಳು ಹೊರ್ಗಡೆ ಅಂತ ಹೇಳ್ಬಿಟ್ಟು ಅಮ್ಮ ಹೊರ್ಗಡೆ ಹೋಗಿಲ್ವಲ್ಲ ಅಂತ ಕೇಳ್ತಾರೆ.
ಸೊ ಹಾಗಿದ್ರೆ ಆಯಿತು ಕ್ಷಮಿಸ್ತೀನಿ ಅಂತ ತೇಜು ಹೇಳ್ತಾಳೆ. ಹಾಗಿದ್ರೆ ನಮ್ಮ ಫ್ರೆಂಡ್ಶಿಪ್ಗೆ ಸೇರ್ಕೋಬೋದು ನೀನು, ಪ್ರಾಮಿಸ್ ಮಾಡಿದೆಯಲ್ಲ ಅದನ್ನ ವಾಪಸ್ ತೊಗೋ ಅಂತೇಳಿ ರಾಣಿ ಕೇಳ್ತಾಳೆ. ಸರಿ ಆಗಿದ್ದರೆ ವಾಪಸ್ ತೊಗೊಳ್ತೀನಿ ಪ್ರಾಮಿಸ್ನ ಅಂತ ಕೂಡ ಹೇಳಿ ಕೈ ಕೊಟ್ಕೊಂಡು ಪ್ರಾಮಿಸ್ ಮಾಡಿರೋದನ್ನ ಹೊರಗಡೆ ತೊಗೊಳ್ತಾರೆ. ನೀನೇನು ಮನೆ ಬಿಟ್ಟು ಆಚೆ ಹೋಗ್ಬೇಡ ಅಂತ ಕೂಡ ತೇಜು ಹೇಳ್ತಾಳೆ. ಸೊ ಫೈನಲಿ ಎಲ್ಲರೂ ಕೂಡ ಫ್ರೆಂಡ್ಶಿಪ್ ಶುರು ಮಾಡ್ತಾರೆ. ಆದರೆ ಲೋಹಿತ್ಗೆ ಮಾತ್ರ ಬರೀ ದುಡ್ಡಿನ ಮೇಲೆ ಜಾಸ್ತಿ ಆಸೆ ಇರುತ್ತೆ, ಮತ್ತು ಒಂದು ಶ್ರೀಮಂತಿಕೆತನದ ಮೇಲೆ ಜಾಸ್ತಿ ಆಸೆ ಇರುತ್ತೆ. ಸಾಧಾರಣ ಹುಡುಗಿ ಅಂತೂ ಅಲ್ವೇ ಅಲ್ಲ, ಅವಳು ಎಲ್ಲ ಐಫೈ ಜೀವನ ಮಾಡ್ಬೇಕನ್ನೋದು ಆಸೆ ಇರುತ್ತೆ ಅವಳಿಗೆ. ಫೈನಲಿ ಏನಾದರೂ ಸೀರಿಯಲ್ ಬೆಳೆದಾಗ ಇವಳೇ ವಿಲನ್ ಆಗ್ತಾಳಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನೇನೆಲ್ಲ ಆದಮೇಲೆ ಸತ್ಯಣ್ಣ ಎಲ್ಲರನ್ನೂ ಕೂಡ ಆಟ ಆಡಿಸ್ತಾ ಇರ್ತಾನೆ, ಮಕ್ಕಳನ್ನ ಕಣ್ಣ ಮುಚ್ಚಲ ಆಟ. ಇಲ್ಲಿಗೆ ಸರಳ ಬಂದು ತುಂಬ ನೊಂದ್ಕೋತಾ ಇರ್ತಾಳೆ. ನೋಡಿ ಎಷ್ಟು ಖುಷಿಯಿಂದ ನನ್ನ ಗಂಡ ಎಲ್ಲರನ್ನೂ ಮಕ್ಕಳು ಆಟ ಆಡಿಸ್ತಾ ಇದ್ದಾನೆ, ನಾನು ಇಲ್ಲಿದ್ದೀನಿ ಅನ್ನೋದೇ ಅವ್ರಿಗೆ ನೆನಪಿಲ್ಲ. ತುಂಬ ಬೇಜಾರಾಗ್ತಿದೆ ನನಗೆ, ತುಂಬ ಹಶ್ವಾಗ್ತಿದೆ, ಹೊಟ್ಟೆ ಸಿಗ್ತಾ ಇದೆ, ಅಡುಗೆ ಮನೇಲಿ ಏನಾದರೂ ಇದೆಯಾ, ಹೋಗಿ ತಿಂದ್ಬಿಟ್ಟು ಬಂದ್ಬಿಡೋಣ ಅಂತೇಳಿ ಹೇಳ್ತಾಳೆ, ಅನ್ಕೋತಾಳೆ ಅವಳೇ. ಹಂಗೆ ಅಂದ್ಕೊಂಡಿದ್ದಾದಮೇಲೆ ಇಲ್ಲ ನಾನೇನಾದರೂ ಹೋಗಿ ತಿನ್ನೋದನ್ನೇನಾದ್ರು ನೋಡಿದ್ರೆ ನಾನು ಸೋತೆ ಅಂತ ಅನಿಸ್ಬಿಡುತ್ತೆ, ಯಾವುದೇ ಕಾರಣಕ್ಕೂ ನಾನು ಸತ್ರು ಸೋಲ್ಬಾರ್ದು ಅಂತ ಸರಳ ಆಟ ಮಾಡ್ಕೊಂಡು ಕೂತಿದ್ದಾಳೆ. ಊಟ ಮಾಡ್ದ, ನೀರು ಕುಡಿದ, ಸರಿಯಾಗಿ ಅಡುಗೆ ಮಾಡ್ದ, ಮನೆ ಕೆಲಸ ಮಾಡ್ದ, ಮತ್ತು ಇನ್ನೇನು ಕೋಪ ಮಾಡ್ಕೊಂಡು ಹಂಗೆ ಹೋಗ್ತಾಳೆ. ಇನ್ನೇನು ಇಲ್ಲಿ ರಾಣಿ ನಮ್ಮಮ್ಮ ಇಲ್ಲಿ ಅಂತ ಹೇಳಿದ ತಕ್ಷಣ ರಾಣಿ ಸಿಗಾಕೊತಾಳೆ. ಇನ್ನು ಅಷ್ಟರಲ್ಲೇ ಅವಳಿಗೆ ಇವಾಗ ರಾಣಿಗೆ ಕಟ್ಟಬೇಕು, ಅಷ್ಟರಲ್ಲೇ ಬೆಲ್ಲ ಆಗುತ್ತೆ ಇಲ್ಲಿ ಹೊರ್ಗಡೆ. ಇಲ್ಲಿ ಒಂದು ಕಡೆನ ಬಾಲ ಕಾವೇರಿನ ಮೀಟ್ ಮಾಡೋಕ್ಕೆ ಬಂದಿರ್ತಾನೆ. ಅವಳ ಹತ್ರ ಹೇಗಾದರೂ ಮಾಡಿ ಸತ್ಯನ ಬಾಯಿ ಬಿಡಿಸ್ಬೇಕು ಅನ್ನೋದು ಬಾಲನಿಗಿರುತ್ತೆ. ಸೊ ಇನ್ನು ನೋಡಿದ ತಕ್ಷಣ ಅವಳು ಶಾಕ್ ಆಗ್ತಾಳೆ. ಮತ್ತೆ ಯಾಕೆ ಬಂದೆ ಇವನು ಬಾಲ ಅಂಥೇಳಿ, ನೀನು ಯಾಕೆ ಬಂದೆ ಇಲ್ಲಿ ಮತ್ತೆ ಅಂತೇಳಿ ಕೇಳ್ತಾಳೆ. ಕಾವೇರಿ ಯಾಕೆ ಬಂದೆ ಏನು ಅನ್ನೋದು ಬೇಡ, ಅದು ಏನು ಸತ್ಯ ಮುಚ್ಚಿಟ್ಟಿದೆಯೋ ಅದನ್ನ ಹೇಳು. ಒಂದು ವಿಷಯ ಗೊತ್ತಾ, ಕಾಂಚನಗೆ ಎಚ್ಚರಿಕೆ ಆಗಿದೆ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಏನೇ ಕಾವೇರಿ ಇದ್ಕೊಂಡು ತುಂಬ ಯೋಚನೆ ಮಾಡ್ತಾಳೆ. ಹಾಗಿದ್ರೆ ಏನಾದರೂ ವಿಷಯ ಗೊತ್ತಾಗ್ಬಿಡ್ತಾ ಬಾಲನ್ಗೆ ಅಂತ ಹೇಳ್ಬಿಟ್ಟು, ನಾನು ಹಂಗೆ ಅಂದ ತಕ್ಷಣ ನೀನು ಫೀಲ್ ಆಗಿದೆಯಾ ಅಂತಂದರೆ, ನಿನ್ನ ಮಗ ಸಪ್ಪಗಾಗಿದೆ ಅಂತಂದರೆ ಏನೋ ಸತ್ಯ ಇದೆ. ಸೊ ಅದು ಹೇಳ್ತಾ ಇಲ್ಲ ನೀನು. ಕಾಂಚನ ಮೇಡಮ್ ಹೇಳಬೇಕು ಅಂತಂದರೆ ಅವ್ರಿಗೂ ಕೂಡ ಎಚ್ಚರಿಕೆ ಆಗಿದೆ, ನೀನು ಇಷ್ಟರಲ್ಲೇ ಗೊತ್ತಾಗುತ್ತೆ ವಿಷಯ ಕೂಡ. ಒಟ್ಟಿಗೆ ಏನೋ ಸತ್ಯ ಇದೆ ಅನ್ನೋದು ಮಾತ್ರ ಕನ್ಫರ್ಮು ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾ ಇರ್ತಾರೆ. ನೋಡು, ನೀನು ನನ್ನ ಹತ್ರ ಸತ್ಯ ತಿಳ್ಕೊಳಕ್ಕಾಗಲಿ, ನನ್ನ ಪದೇ ನೋಡೋಕ್ಕಾಗಲಿ ಜೈಲಿಗೆ ಬರಬೇಡ ಅಂತ ಹೇಳ್ಬಿಟ್ಟು ಕಾವೇರಿ ಬೇಜಾರು ಮಾಡ್ಕೊತಾಳೆ. ನಿನ್ನ ನೋಡೋಕ್ಕೆ ನನಗೂ ಆಸೆ ಇಲ್ಲ, ಆದರೆ ಒಂದು ಮಾತು ಹೇಳ್ತೀನಿ ಕೇಳು, ವರ್ಧಾ ಬಾಸ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಇನ್ನು ಇಲ್ಲಿ ಬಾಗಿಲು ಸೌಂಡ್ ಆಯ್ತಲ್ವ, ಯಾರೋ ಬಂದರು ಅಂತ ಬಾಗಿಲು ತೆಗೆದ್ರೆ ಸತ್ಯಣ್ಣ ಇಲ್ಲಿ ವರ್ಧಾ ಆಗಿರ್ತಾನೆ. ಯಾಕೆ ಅಂತಂದರೆ ಮಗ ಇಲ್ಲೇ ಇರ್ತಾನಲ್ವ, ಕರ್ಕೊಂಡೋಗಿ ಬಂದಿರ್ತಾನೆ. ಸತ್ಯಣ್ಣಂಗೂ ಬಾಲ ಯಾರಂತ ಗೊತ್ತಿರಲ್ಲ. ಸೊ ಇಲ್ಲಿ ಸತ್ಯಣ್ಣ ಕಾವೇರಿಯರ ಅಣ್ಣ ಅನ್ನೋದು ವರ್ಧನ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಇವರೆಲ್ಲ ಚೆನ್ನಾಗಿರ್ತಾರೆ. ಸೊ ಒಳಗಡೆ ಬಂದು ಕೂತ್ಕೋತಾರೆ. ಸರ್ ಇಷ್ಟು ದೂರ ಬಂದಿದ್ದೀರಾ ಸರ್, ತುಂಬ ಖುಷಿ ಆಗ್ತಿದೆ, ನಮ್ಮಂಥ ಬಡವ್ರ ಮನೆ ಸರ್, ಬಡವ್ರ ಮನೆ ಸರ್, ಏನಾದ್ರು ಕುಡಿಯೋಕ್ಕೆ ತೊಗೊಳ್ಳಿ ಸರ್ ಅಂತೇಳಿ ಕೇಳ್ತಾನೆ ಸತ್ಯಣ್ಣ. ಇಲ್ಲ ಏನೂ ಬೇಡ, ಏನಾದರೂ ನಮ್ಮ ತೇಜು ತೊಂದರೆ ಕೊಟ್ಟನಾ ಅಂತೇಳಿ ವರ್ಧಾ ಕೇಳ್ತಾನೆ. ಇಲ್ಲ ಸರ್, ತುಂಬ ಚೆನ್ನಾಗಿ ಆಟ ಆಡ್ಕೊಂಡ ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ಈ ಸರಳ ಕಾರ್ ನೋಡ್ಬಿಟ್ಟು ಹೊರಗಡೆ ಬಂದು ಆ ಕಾರ್ನ ಸವರ್ಕೊಂಡು, ವಾ ಎಷ್ಟು ಚೆನ್ನಾಗಿದೆ ಈ ಕಾರು, ತುಂಬ ಚೆನ್ನಾಗಿದೆ, ಇದು ಎಷ್ಟು ಲಕ್ಷ ಇರ್ಬೋದು, ನನ್ನ ಮಗಳು ಇಂಥ ಹುಡುಗನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದಾಳಂದರೆ ಅವಳು ಇದಕ್ಕೆ ಮೆಚ್ಚಲೇಬೇಕು ಅಂತ ಹೇಳ್ಬಿಟ್ಟು, ಅವ್ರ ಮಗಳು ಫ್ರೆಂಡ್ಶಿಪ್ ಮಾಡಿರೋದೇ ಅವಳಿಗೊಂದು ಖುಷಿಯಾಗಿರುತ್ತೆ, ಶ್ರೀಮಂತರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದಾಳಂತ. ಆದರೆ ತೇಜು ಇಷ್ಟಪಡ್ತಿರೋದು ಫ್ರೆಂಡ್ಶಿಪ್ನ ರಾಣಿ ಬಗ್ಗೆ. ಸೊ ಇವಳು ಸುಮ್ಮನೆ ಊಹೆ ಮಾಡಿಕೊಂಡು, ತೇಜು ಕೂಡ ಅಷ್ಟೇ ಅವ್ನ ಫ್ರೆಂಡ್ಶಿಪ್ನ ಉಳಿಸ್ಕೋಬೇಕಂತ ಅವಳು ಒದ್ದಾಡ್ತಾ ಇರ್ತಾಳೆ ಜಾಸ್ತಿ. ಇದೆಲ್ಲ ಒಂಥರ ತುಂಬ ಚೆನ್ನಾಗಿರುತ್ತೆ ಮುಂದೆ. ನೀನು ಸತ್ಯಣ್ಣ ಬಾ ಅಂತೇಳಿ ಸರಳನ ಕೂಕ್ಕೊಂತಾನೆ. ಬಂದ್ಬಿಟ್ಟು ಏನು ಬೇಕು ಅಂತ ಹೇಳಿ ಕೇಳಿದಾಗ ಅವಳು ಏನೇನೋ ಹೇಳಕ್ಕೆ ಹೋಗ್ತಾಳೆ. ನಮ್ಮದ್ರ 2 ಕಾರ್ ಇತ್ತು, ಅದಿತ್ತು ಇದಿತ್ತು ಮುಂದೆ ಎಲ್ಲ ಅಂತೇಳಿ. ನಿಂದು ಹಳೇದ್ರ ಬಗ್ಗೆ ಏನಾದ್ರು ಕೇಳಿದ್ರಾ, ಫಸ್ಟು ಮಜ್ಜಿಗೆ ತಂದು ಕೊಡು ಅವ್ರಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸತ್ಯಣ್ಣ. ಆವಾಗ ಅರ್ಧ ಇದ್ಕೊಂಡು, ಏನು ಬೇಡ ಬಿಡಿ, ನನ್ನ ಮಗನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಲ್ಲ, ನನ್ನ ಮಗ ಯಾವಾಗಲೂ ಒಂಟಿ ರೂಮಲ್ಲಿ ಇರ್ತಾನೆ, ಯಾವಾಗಲೂ ಇಲ್ಲಿ ಜನಗಳ ಜೊತೆ ಇಷ್ಟೊಂದು ಖುಷಿಯಾಗಿರೋದು ನಾನು ಇವಾಗಲೇ ನೋಡಿದ್ದು ಅಂತ ಅರ್ಧ ಹೇಳ್ತಾನೆ. ಸೊ ಇನ್ನೇ ನಾವು ಇನ್ನೂ ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ಆಗಿದ್ರಿ ಅಂತೇಳಿ ಹೇಳಿದಾಗ, ಇನ್ನು ಇಲ್ಲಿ ನನ್ನ ಹೆಂಡ್ತಿದು ಬರ್ತಡೇ ಇದೆ, ಅಲ್ಲ ಇಲ್ಲಿ ಹೇಳ್ತಾನೆ ಫಸ್ಟು ತೇಜು ಹೇಳ್ತಾನೆ, ನಮ್ಮಮ್ಮನ ಬರ್ತಡೇ ಇದೆ ನಾಳೆ, ನೀವೆಲ್ಲರನ್ನೂ ಕರಿಬೋದಾ ನಮ್ಮ ಫ್ರೆಂಡ್ಸ್ಗಳ ಅಂತೇಳಿ ಡ್ಯಾಡ್ ಕೇಳ್ತಾನೆ. ಧಾರಾಳವಾಗಿ ಕರಿಕಂದ ಅಂತ ಹೇಳ್ಬಿಟ್ಟು ವರ್ಧಾ ಹೇಳ್ತಾನೆ. ಸೊ ನೀನು ವರ್ಧಾನೇ ಇನ್ವೈಟ್ ಮಾಡ್ತಾನೆ, ನೀವೆಲ್ಲರೂ ಕೂಡ ನಾಳೆ ಬರ್ತಡೇಗೆ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒಂದು ಕಡೆ ಇನ್ನು ಇವಳ ಹತ್ರ ಚರ್ಚೆ ನಡೀತಲೇ ಇರುತ್ತೆ. ಬಾಲಕಾವೇರಿ, ಹಾಗಾದರೆ ನೀನು ಸತ್ಯ ಮುಚ್ಚಿಡೋದಂತೂ ಸತ್ಯ, ನೀನು ಯಾಕೆ ಹೇಳ್ತಾ ಇಲ್ಲ ವಿಷಯನ? ನೋಡು, ನಮ್ಮ ಬಾಸ್ಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದರೆ ನಿನ್ನಿಂದ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತೇಳಿ ಹೇಳಿದಾಗ, ಯಾವಾಗಲೂ ಅವ್ರು ಬಾಲ ಹಿಡ್ಕೊಂಡು ಹೋಗ್ತಾ ಇದೆಯಲ್ಲ, ನಾನು ನಿನ್ನ ನಂಬಿ ಬಂದಿದ್ದೆ, ಆದರೆ ನನಗಿಂತ ಜಾಸ್ತಿ ಅವ್ರನ್ನೇ ನೀನು ಒಪ್ಕೊಂಡೆ. ಈ ಸತ್ಯ ಯಾವತ್ತೂ ಹೊರಗಡೆ ಒಂದಿನ ಬಂದೇ ಬರುತ್ತೆ. ಇನ್ನೊಂದು ವಿಷಯ ಗೊತ್ತಾ,
ಈ ಕೇಸು ಮತ್ತೆ ರಿಓಪನ್ ಮಾಡಿಸ್ತಾ ಇದ್ದೀವಿ. ನಾನು ಆಚೆ ಬರೋದ್ರಲ್ಲಿ ಇಷ್ಟರಲ್ಲೇ ಬಂದೇ ಬರ್ತೀನಿ. ಮತ್ತು ನಿಮ್ಮ ಬಾಸ್ ಇದ್ದಾರಲ್ವ, ಆ ಬಾಸ್ನ ಜೈಲು ಒಳಗಡೆ ಹಾಕಿಸ್ತೀವಿ. ಆವಾಗಾದರೂ ನೀನು ಸತ್ಯ ಏನು ಅಂತ ಗೊತ್ತಾದೇ ಆಗುತ್ತೆ ಅಂದಾಗ ಬಾಲ ಇದ್ಕೊಂಡು ಇದೇ ಕಥೆನ ಎಷ್ಟು ಸರಿ ಅಂತ ಹೇಳಿ ನನ್ನ ಒಳ್ಳೆನಾಗಂಗೆ ಮಾಡ್ತೀಯ ನೀನು ಎಷ್ಟೇ ಸರಿ ಹೇಳಿದ್ರು ನಾನು ಒಳ್ಳೆನಾಗೋದಿಲ್ಲ, ನನ್ನ ಒಂದು ಇದು ಬಿಡೋದಿಲ್ಲ ಅಂತೇಳಿ ಬಾಲ ಹೇಳ್ತಾನೆ. ನನಗದು ಗೊತ್ತಿರೋದೇ, ನೀನು ಯಾವತ್ತೂ ನನ್ನ ನಂಬಿಲ್ಲ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ಅಂತ ಕಾವೇರಿ ಹೇಳ್ತಾಳೆ. ಸೊ ಫೈನಲಿ ಚಾಲೆಂಜ್ ಮಾಡ್ತಾಳೆ, ಹೊರಗಡೆ ಬರ್ತೀನಿ, ನಿಮ್ಮ ಬಾಸ್ನ ಹೊರಗಡೆ ಹಾಕ್ಸ್ತೀನಿ ಅಂತ. ಇನ್ನು ಇಲ್ಲಿ ಒಂದು ಕಡೆ ಎಲ್ಲರಿಗೂ ಇನ್ವೈಟ್ ಮಾಡೋಕ್ಕೆ ಅಂತ ಬರ್ತಡೇಗೆ ಇನ್ವೈಟ್ ಮಾಡ್ತಾನೆ. ಸೊ ಇಲ್ಲಿ ತೇಜು ಇದ್ಕೊಂಡು ಸುಮ್ಮನೆ ಇರೋದಿಲ್ಲ. ನಿಮ್ಮಮ್ಮ ಇಲ್ಲ ಅಂತ ಹೇಳ್ದಲ್ಲ, ಬರ್ತಡೇ ಹೆಂಗೆ ಮಾಡ್ತೀಯ ಅಂತೇಳಿ ಕೇಳ್ತಾರೆ. ಆವಾಗ ತೇಜು ತಲೆ ಬಗ್ಗಿಸ್ಕೊತಾನೆ. ಸೊ ವರದಾ ಇದ್ಕೊಂಡು ನಾವು ವರ್ಷ ಅನಾಥಾಶ್ರಮ ಅಲ್ಲಿ ಇಲ್ಲಿ ಹೋಗಿ ಅವಳ ಹೆಸರು ಹೇಳ್ಕೊಂಡು ಬರ್ತಡೇ ಆಚರಣೆ ಮಾಡ್ಕೊಂಡು ಅಂತ ವರದಾ ಹೇಳ್ತಾನೆ. ಸೊ ಇನ್ನೇನು ಫೈನಲಿ ಸರಿ ಆಯಿತು, ನಾವೆಲ್ಲರೂ ಬರ್ತೀವಿ ಅಂತ ಕೂಡ ಹೇಳ್ತಾರೆ. ಇನ್ನು ತೇಜ ಇದ್ಕೊಂಡು ನೀವು ಬನ್ನಿ ಇಬ್ಬರು ಕೂಡ ಅಂತ ಹೇಳ್ಬಿಟ್ಟು ಅವ್ರಿಗೆ ಸತ್ಯ ಅಣ್ಣಂಗೂ ಸರಳಾಗಿ ಇಬ್ರಿಗೂ ಇನ್ವೈಟ್ ಮಾಡ್ತಾರೆ. ಸರಿಯಾಗಿದ್ರೆ ಎಲ್ಲರೂ ಕೂಡ ಬನ್ನಿ ಅಂತ ಹೇಳಿದಾಗ ರಾಣಿ ಇದ್ಕೊಂಡು ಸರಿ ಆಯಿತು, ನಿನ್ನ ಬರ್ತಡೇ, ನಿಮ್ಮ ಅಮ್ಮನ ಬರ್ತಡೇನ ನಾವೆಲ್ಲರೂ ಬಂದು ಗ್ರ್ಯಾಂಡಾಗಿ ಆಚರಣೆ ಮಾಡ್ತೀವಿ, ನೀವು ಯೋಚನೆ ಮಾಡಿಬಿಡಿ ಅಂತ ಹೇಳಿದಾಗ ತೇಜು ಇದ್ಕೊಂಡು ನಾನೇನೇ ತೇಜುನ ಕರ್ಕೊಂಡು ಬಂದಿದ್ದು ಅಂತೇಳಿ ಲೋಹಿತ್ ಹೇಳ್ತಾಳೆ. ಆಗ ಹಂಗೆ ಅಂದ ತಕ್ಷಣವೇ ವರದಾ ದುಡ್ಡು ಕೊಡ್ತಾನೆ ಲೋಹಿತ್ಗೆ. ಅದನ್ನು ಈಸ್ಕೋತಾಳೆ ಮುಖ ನೋಡ್ದಲೇ. ಸೊ ಫೈನಲಿ ಎಲ್ಲರೂ ಕೂಡ ಇಲ್ಲಿಂದ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬರ್ತಾನೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ಮತ್ತೆ ನೋಡೋಣ ನಾಳೆ ಏನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ನೋಡೋರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಹಾಗೆ ಸುಮ್ಮನೆ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಹೇಳ್ತಾ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಥ್ಯಾಂಕ್ ಯು.